ನಮಸ್ಕಾರ ಸ್ನೇಹಿತರೆ. ಒಂದು ಹಚ್ಚ ಹಸಿರಿನಿಂದ ಕೂಡಿರುವಂಥ ಜಾಗಕ್ಕೆ ನಿಮ್ಮನ್ನು ಇವತ್ತು ಕರ್ಕೊಂಬರ್ತೀನಿ ಅಂತ ಹೇಳಿದ್ದೆ. ಅಂಥ ಒಂದು ಜಾಗದಲ್ಲಿದ್ದೀವಿ. ಯಾವುದು ಅಂತ ಒಂದ್ಸತಿ ಗೆಸ್ ಮಾಡ್ತೀರಾ? ಈ ವೀಕೆಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಬೇಕಾದ್ರೆ ಹೀಗೆ ಸ್ನೇಹಿತರೊಬ್ಬರು ಒಂದು ಜಾಗ ಹೇಳಿದ ನೆನಪಂತು. ಹಾಗಾಗಿ ಅಲ್ಲಿಗೆ ಭೇಟಿ ಕೊಡೋಣ ಅಂತ ಹೊರಟೆ. ಯಾವ ಜಾಗ ಅಂತ ಹೇಳ್ಬಿಟ್ಟು ಈಗ ಹೋಗ್ತಾ ನೋಡೋಣ ಬನ್ನಿ ಸ್ನೇಹಿತರೆ. ನಿಮ್ಗೆ ಆಲ್ರೆಡಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಕಾಣಿಸ್ತಾ ಇರ್ಬೋದು. ಬೆಳಕಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ, ಆದರೂ ನೋಡಿ ಇಲ್ಲಿ ನಾನು ಹೇಳಲಿಕ್ಕಿಂತ ನೀವೇ ಓದ್ತೀರಾ. ಮುಂದೆ ಹೋಗ್ತಾ ನೋಡೋಣ ಅಂತ ನಾನೇ ಸುಮ್ಮನಾಗ್ತಾಯಿದ್ದೀನಿ. ನಮ್ಮ ಬಲಭಾಗದಲ್ಲಿ ಒಂದು ದೊಡ್ಡ ಬೆಟ್ಟ ಕಾಣಿಸ್ತು. ಅದು ಯಾವುದು ಅಂತ ನೀವೇ ಗೆಸ್ ಮಾಡ್ತೀರಾ? ಸಿಕ್ತು ನೋಡಿ, ಯಾವುದು? ಹರಿಹರ ರೊಪ್ಪ. ಹರಿಹರ ರೊಪ್ಪದಲ್ಲಿ ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಶೇಖರ್ ಅಂತ. ಚಂದ್ರಶೇಖರ್ ಅಣ್ಣವರು. ಓಕೆ ಅಣ್ಣ, ಆಯಿತು, ಥ್ಯಾಂಕ್ ಯು. ಇಲ್ಲೊಬ್ಬರು ಯಜಮಾನ್ರು ಯಾರಪ್ಪ ಇವನು ಅಂತ ಹೇಳ್ಬಿಟ್ಟು ತುಂಬಾ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಈ ಭಾಗದ ಹಳ್ಳಿ ಜನ ಯಾವ ರೀತಿ ಇದೆ ನೋಡಿ. ಹೈನುಗಾರಿಕೆ ಆಗಿರ್ಬೋದು ಅಲ್ವೇ, ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ಬಂದಿದ್ದಕ್ಕೆ ಒಂಥರ ಖುಷಿ ಅನಿಸ್ತಾ ಇದೆ ನನಗೆ. ಸ್ನೇಹಿತರೆ, ಈ ಭಾಗಕ್ಕೆ ನೀವು ಭೇಟಿ ಕೊಟ್ಟಾಗ ನಿಮಗೂ ಖುಷಿ ಕೊಡುತ್ತೆ. ಇದು ಮಧುಗಿರಿಯಿಂದ ಹಿಂದೆ ಒಂದು ಕಾರ್ಡಿಯೋ ಸ್ಕೂಲ್ ಅಂತ ಒಂದು ಬರುತ್ತೆ. ಆ ಒಂದು ಗೇಟಿಂದ ನೀವು ಒಳಗಡೆ ಹೋದರೆ ಹರಿಹರ ರೊಪ್ಪ ಅನ್ನೋ ಒಂದು ಮಾರ್ಗವಾಗಿ ಈ ಭಾಗಕ್ಕೆ ಬರ್ಬೋದು. ಇಲ್ಲಿನ ಹಳ್ಳಿ ಮತ್ತು ಕೃಷಿ ಎಲ್ಲ ತುಂಬ ಚೆನ್ನಾಗಿ ನಿಮ್ಮ ಮನಸ್ಸಿಗೆ ಮುದ ಕೊಡುತ್ತೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ನೋಡಿ. ಒಳ್ಳೆ ಆಟೋದಲ್ಲಿ ಯಾವುದೋ ಫ್ಯಾಮಿಲಿ ದೇವಸ್ಥಾನ ಕೊಟ್ಟಿದ್ದಾರೆ. ಕಾರ್ಡಿಯಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಚೆನ್ನಾಗಿತ್ತು ರೀ. ಈ ಗಡಿರೊಪ್ಪ ಕಾಲೋನಿ ಪರವಾಗಿಲ್ಲ, ಇಲ್ಲೆಲ್ಲ ಸಿ ರೋಡ್ ಆಗಿದ್ದಾವೆ. ಸರ್ಕಾರ ಈ ಕಡೆ ಒಳ್ಳೆಯ ಸವಲತ್ತುಗಳನ್ನ ಕೂಡ ಒದಗಿಸಿದೆ ಅಂತಲೇ ಹೇಳ್ಬೋದು. ಪರವಾಗಿಲ್ಲ, ಈ ಕಡೆ ಎಲ್ಲ ನೋಡಿ ರಸ್ತೆಗಳು ಕೂಡ ಚೆನ್ನಾಗಿ ಕಾಮಗಾರಿಕೆ ಆಗಿದೆ ಅಂತಲೇ ಹೇಳ್ಬೋದು. ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೆ ಸವಿಯದ ನೆನಪು. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತನ ನೋಡಿ, ಇಲ್ಲೇ ನಿಮ್ಮ ಕಣ್ಣೆದು ಬರುತ್ತೆ. ಹೌದಲ್ವಾ? ಪ್ರತಿಯೊಬ್ಬರಿಗೂ ನಮ್ಮ ಶಾಲೆ ಅಂತಂದರೆ ಒಳ್ಳೆ ಮೆಮೊರೀಸು, ಹೌದಲ್ವಾ? ಗಡಿರೊಪ್ಪದ ಕಾಲೋನಿ ಶಾಲೆ ಹೇಗಿದೆ ನೋಡ್ರಿ, ಎಂಥ ಪ್ಲೇಸಲ್ಲಿದೆ. ಇಲ್ಲಿ ಓದಿರೋ ಊರಿಗೆ ಎಂಥ ನೆನಪಿರಬೇಕು ಅಲ್ವೇ? ಹಾಗೆ ನೋಡಿ, ಬಯಲು ಪ್ರದೇಶ, ಬೆಟ್ಟಗಳ ಮಧ್ಯೆ ಹೇಗೆ ಖುಷಿ. ಯಾರೋ ವಿಶೇಷವಾಗಿ ವ್ಯಕ್ತಿ ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ. ಯಾವ ಕಡೆಗೆ ಹೋಗೋದಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ನಾಯಿ ಕೂಡ ಇವ್ರು ಯಾರು ರೋಡಕ್ಕೆ ಸುಮ್ಮನೆ ಹೋಗಲ್ಲ ಮಲಿಕಣಕ್ಕೆ ಅಂತೇಳಿ ಬೈಕಂತ ಆಯ್ತೀನಪ್ಪ. ಎಷ್ಟು ಚೆನ್ನಾಗಿದೆ ನೋಡ್ರಿ ನೇಚರ್. ಈ ಕಡೆ ಬಯಲು ಪ್ರದೇಶ ಅಂತಲೇ ಅನ್ಸಲ್ಲ ಅಲ್ವಾ? ಮಲೆನಾಡಿಗೆ ಹೋದಂಗೆ ಅನಿಸುತ್ತೆ. ನಮಸ್ಕಾರ ಸ್ನೇಹಿತರೆ. ಒಂದು ಹಚ್ಚ ಹಸಿರಿನಿಂದ ಕೂಡಿರುವಂಥ ಜಾಗಕ್ಕೆ ನಿಮ್ಮನ್ನು ಇವತ್ತು ಕರ್ಕೊಂಬರ್ತೀನಿ ಅಂತ ಹೇಳಿದ್ದೆ. ಅಂಥ ಒಂದು ಜಾಗದಲ್ಲಿದ್ದೀವಿ. ಯಾವುದು ಅಂತ ಒಂದ್ಸತಿ ಗೆಸ್ ಮಾಡ್ತೀರಾ? ನೋಡಿ, ಸುತ್ತ ಒಳ್ಳೆ ಬೆಟ್ಟ ಗುಡ್ಡಗಳಿದೆ. ಅದ್ಭುತ ಅಂತಲೇ ಹೇಳ್ಬೋದು. ತುಂಬ ಸೊಗಸಾಗಿದೆ. ಈಗ ನೋಡಿ, ಇಲ್ಲಿ ನಮ್ಮ ಹಿಂದೆ ಕೂಡ ಒಂದು ದೇವಸ್ಥಾನ ಕಾಣಿಸ್ತಾ ಇದೆಯಾ? ಸೊ ಈ ಭಾಗದಲ್ಲಿ ಹಾಗೆ ನೋಡಿ, ಈ ಕಡೆ ಕಾಣಿಸ್ತಾ ಏನಾದರೂ ಹೆಸರು? ಹರಿಹರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಹರಿಹರ ರೊಪ್ಪ. ಇದು ಎಲ್ಲಿ ಬರುತ್ತಪ್ಪ ಅಂತಂದರೆ ಮಧುಗಿರಿಯಿಂದ 3 ಕಿಲೋಮೀಟ್ರ್ ದೂರದಲ್ಲಿ ಅಂದರೆ ಏಕಶಿಲಾ ಬೆಟ್ಟ ಅಂತ ಏನು ಮಧುಗಿರಿಯಲ್ಲಿ ಕರಿತೀವಿ, ಆ ಬೆಟ್ಟದ ಒಂದು ತಪ್ಪಲಿನ ಒಂದು ಭಾಗದ ಜಾಗದಲ್ಲಿ ನಾವಿದ್ದೀವಿ. ನೀವು ನೋಡ್ತಾ ಇದ್ದೀರಾ ಹೇಗಿದೆ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ಆಮೇಲೆ ಮಾಹಿತಿ ನೋಡ್ತಾ ಹೋಗೋಣ, ಬನ್ನಿ ಸ್ನೇಹಿತರೆ. ಈ
ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಅಮಾವಾಸ್ಯೆ ದಿವಸ ತುಂಬ ವಿಜೃಂಭಣೆಯಾದಂಥ ಪೂಜೆ ನಡೆಯುತ್ತಂತೆ. ಶಿವರಾತ್ರಿ ಹಬ್ಬದಲ್ಲಿ ಕೂಡ ಈ ದೇವಸ್ಥಾನದಲ್ಲಿ ಭಾಳಷ್ಟು ವಿಜೃಂಭಣೆಯ ಪೂಜೆ ನಡೆಯುತ್ತೆ. ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಬ್ರಹ್ಮ ರಥೋತ್ಸವ ಅಂತ ಕೂಡ ಜರುಗುತ್ತಂತೆ. ಸರಳವಾಗಿ ಮದುವೆ ಆಗಲಿಕ್ಕೆ ತುಂಬ ಸೊಗಸಾಗಿದೆ ಮತ್ತು ಕಾಮಾಗಿರುವಂಥ ಒಂದು ಪ್ಲೇಸು. ಇಲ್ಲಿ ಚೆನ್ನಾಗಿ ಮದುವೆ ಕಾರ್ಯಗಳು ಕೂಡ ನಡೀತವೆ ಅಂತ ಕೇಳ್ಪಟ್ಟೆ. ಅದ್ಭುತ ಅಂತಲೇ ಹೇಳ್ಬೋದು ಈ ಜಾಗ. ನೋಡಿ ಎಷ್ಟು ಸುಂದರವಾಗಿದೆ ಇಲ್ಲಿನ ಪ್ರಾರಂಗಣ. ಒಳ್ಳೆ ಹಿಸ್ಟ್ರಿ ಕೂಡ ಇದೆಯಂತೆ ದೇವಸ್ಥಾನಕ್ಕೆ. ನೀವು ಕೂಡ ಇಲ್ಲಿ ಭೇಟಿ ಕೊಡಿ, ನಿಮ್ಮ ಮನಸ್ಸಿಗೆ ಭಾಳಷ್ಟು ಶಾಂತಿ ಸಿಗುತ್ತೆ. ಹಾಗೆ ನೋಡಿ ಬ್ರಹ್ಮರಥೋತ್ಸವದ ಬಗ್ಗೆ ಹೇಳ್ತಿದ್ನಲ್ಲ, ರಥ ಅಂದರೆ ರಥ ನೋಡ್ರಿ ಹೇಗಿದೆ ರಥ. ಅದ್ಭುತವಾಗಿದೆ ಅಲ್ಲ. ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಒಮ್ಮೆ. ನಿಮ್ಮ ಒಂದು ಇಷ್ಟಾರ್ಥಗಳು ದೇವರು ಸಿದ್ಧಿಸ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.